ಅಲ್ಲ ಭಾಗ್ಯ, ನಿನ್ ಮುಂದೆ ನಾನ ಮುದುಕಾದೆ ನೋಡು. ಸಾಕು ಸಾಕು ಹೊಗಳಿದ್ದು. ಎಂತ ಮಸ್ ಕಾಣತೀಯ, ಎಷ್ಟು ಚಂದ ಕಾಣಕತ್ತಿ ಗೊತ್ತಿನ. ಹೌದಾ? ಬರೀ ಮಾತ್ನಾಗ ಅಷ್ಟ. ಇಲ್ಲಪ್ಪ, ನಿಜವಾಗ್ಲೂ ಭಾಳ ಪ್ರೀತಿ ಐತಿ ನಿನ್ ಮೇಲೆ, ನಂಗೆ ಗೊತ್ತಿನ. ನೀನೊಂಥರ ನಂಗೆ ಅದೃಷ್ಟ ದೇವತಿದ್ದಂಗೆ. ನೀ ಬಂದ್ಮೇಲೆ ನನ್ನ ಜೀವನ ಚೇಂಜ್ ಆಗಿತ್ತು ಗೊತ್ತಿನ. ಇಷ್ಟೆಲ್ಲ ಹೇಳಕತ್ತೀರಿ, ಆದ್ರೆ ನಾ ಹೇಳಿದ್ದು ಏನಾರ ಮಾಡ್ತೀರನ? ಏನ್ ಮಾಡ್ಬೇಕು? ಏನ್ ಮಾಡತ್ತೀರಿ ಹೇಳ್ರಿ ನೀವ ನೋಡುನು. ಆಕಿನ ಹೊರಗೆ ಹಾಕ ಅಂದೆ, ಹಾಕಿದ್ರನ? ನನಗೆ ಆಕಿ ನಮ್ಮ ಸೊಸಿ ಆಗಿರೋದೇ ನಂಗೆ ಇಷ್ಟ ಇಲ್ಲ. 1000 ಸಲ ಹೇಳಿದೆ ನಿನಗೆ, ಏನು ಒಂದ್ಸಲ ಅಲ್ಲ. ಅವ ಇಷ್ಟಪಟ್ಟಕಿನ್ ಮಾಡ್ಕೊಂಡಾನ. ಈಗ ನೀ ಸೊಸಿನ ದೂರ ಮಾಡಿದ್ರ ಮಗನ್ನು ದೂರ ಮಾಡ್ಕೋಬೇಕಾಕತಿ. ಅದೇ ಅದಕ್ಕೆ ಮಗನ್ ದೂರ ಆಗ್ಲಾರ್ದಂಗ ಸೊಸಿನಷ್ಟ ದೂರ ಮಾಡ್ಬೇಕಂತೇಳಿ ನಾವು ಮನಿ ಒಳಗೆ ಕುತಂತ್ರ ನಡೆಸೇವಿಲ್ಲೇ. ನೀವು ಒಬ್ರು ಎಲ್ಲದಕ್ಕೂ ಸಹಾಯ ಮಾಡ್ಕೊಂತ ನಿಂತು ಬಿಡ್ತೀರಿ. ಈಗ ಏನ್ ಮಾಡ್ಲಿ ನಾನು? ನೀವು ಆಕಿನ ಹೊರಗೆ ಹಾಕಕ್ಕೆ ನನಗೆ ಸಹಾಯ ಮಾಡ್ತಿರೋ ಅಥವಾ ನಾನು ಮನೆ ಬಿಟ್ಟು ಹೋಗ್ಬೇಕೋ ಏನು ಸಾಯ್ಬೇಕೋ ಹೇಳ್ರಿ. ನನಗೆ ಮಾನ ಮರ್ಯಾದೆ ಇಲ್ಲ ಅಂದ್ರೆ ನಾ ಬದುಕುದಿಲ್ಲ. ನನಗೆ ಪ್ರೆಸ್ಟೀಜ್ ಮುಖ್ಯ. ಅದು ಅಲ್ಲದೆ ನನಗೆ ಯಾಕೆ ಆ ಹುಡುಗಿನೇ ಇಷ್ಟ ಆಗೋಲ್ತ. ಏನಾಗೈತ್ಲಿ, ಹೋಲ್ ಬಿಡ, ಹಾಳಾಗೈತ. ಇದ್ರ ಒಳ್ಳಾಕ ಎದಕ್ಕೆ ಇದು ಮಾಡ್ತಿ ಅಂತ. ನಮ್ಮ ಮನೆ ಸೊಸಿಯಾಗಿ ಹೇಳಿಗೆ ಮುಗಿದು ತಪ್ಪ, ನಮ್ಮ ಪ್ರೆಸ್ಟೀಜ್ ಹಾಕಿದ್ವು. ಹಿಂಗೆಲ್ಲ ಮಾತಾಡಿದ್ರೆ ನಡೆಯಂಗಿಲ್ಲ. ನಾನು ಹಿಂಗೆಲ್ಲ ಒಪ್ಕೊಳ್ಳೋದು ಇಲ್ಲ. ನೀವು ಸುಮ್ಮನಿರಿ, ಏನು ಮಾಡ್ಬೇಕಂತ ನನಗೆ ಗೊತ್ತೈತೆ. ನಾಳೆ ಊರಿಗೆ ಹೋಗ್ರಿ ನೀವು. ಹೋಗಿ ಹೋಗಿ ಏನು ಹೋಗಿ? ಎಲ್ಲೇನೋ ಒಂದು ಮಾಡ್ಬೇಕಂತ ಮಾಡೇನು ಅದಕ್ಕೆ. ನಾನು ಎಲ್ಲಿಗೂ ಹೋಗುದಿಲ್ಲ, ನಾ ಇದ ಮನ್ಯಾಗ ಇರ್ತೀನಿ. ಅದು ಏನು ಮಾಡ್ತೀರಿ ನನಗೆ ಗೊತ್ತಾಗ್ಬೇಕು. ನನ್ನ ಕಳಿಸಿ ನೀವೇನಾರ ಕಿತಾಪತಿ ಮಾಡೋದು ಬೇಕಾಗಿಲ್ಲ ರೀ. ನಿಮಗೆ ನಿಮ್ಮ ತಂಗಿ ಮೇಲೆ ಪ್ರೀತಿ ಇಲ್ಲೇನ್ರಿ? ನಿಮ್ಮ ತಂಗಿಗೆ ಎಷ್ಟು ಇಷ್ಟ ಐತಿ ನಮ್ಮ ಮನೆಗೆ ಆಕೆ ಮಗಳನ್ನ ಕೊಡ್ಬೇಕಂತೇಳಿ. ನನಗಂತೂ ನಮ್ಮ ಅಣ್ಣನ ಮೇಲೆ ಪ್ರೀತಿ ಐತಪ್ಪ. ನಮ್ಮ ಅಣ್ಣನ ಮಗಳನ್ನ ನಮ್ಮ ಮನೆಗೆ ತೊಗೋಬೇಕಂತೇಳಿ. ಇದು ಯಾವುದೋ ನಡ್ಬರ್ಕ್ ಬಂದು ಸೇರ್ಕೊಂಡಿರೋ ಬಿಕಾರಿಗೋಸ್ಕರ ನಾವು ಯಾಕ್ರಿ ನಮ್ಮ ಸಂಬಂಧ ಹಾಳು ಮಾಡ್ಕೋಬೇಕು? ನಮ್ಮ ಅಣ್ಣ ನನ್ನ ಜೊತೆಗೆ ಮಾತಾಡುವಲ್ಲ, ಅವ್ಗೆ ಎಷ್ಟು ಬೇಜಾರಾಗೈತೆ ಗೊತ್ತನ. ಅದಕ್ಕೆ ಈಗ ಏನು ಮಾಡ್ಬೇಕು? ಏನು ಮಾಡ್ಬೇಕಂದ್ರೆ ಈಕಿನ ಹೊರಗೆ ಹಾಕ್ಬೇಕು, ನಮ್ಮ ಅಣ್ಣನ ಮಗಳನ್ನ ನಮ್ಮ ಮನೆ ಸೊಸೆ ಆಗ್ಬೇಕು. ನೋಡು, ನನಗೆ ಒಂದೇದ್ದು ಈ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ. ನೀನೇನೋ ಮಾಡ್ತೀನಿ ಅನ್ನಕತ್ತಿ. ಬೇಡ ಬೇಡ ಅಂತ ಹೇಳಿದೆ. ಸಾಲದಕ್ಕೆ ಅದೇನೋ ಹಿಂಸೆ ಕೊಡ್ತೀನಿ, ಯಾಕೆ ಹೊರಗೆ ಹೋಗೋಳನ್ನ ನೋಡ್ಬೇಕು, ರೊಕ್ಕದ ಸಂಬಂಧ ಬಂದಾಳನ್ನ ನೋಡ್ಬೇಕು, ಪರೀಕ್ಷೆ ಮಾಡ್ಬೇಕು ಅನ್ನಕತ್ತಿದ್ದಿ. ಅದನ್ನ ಮಾಡ್ಕೊ ಹೋಗು ಅಂದನಿ. ಈಗ ನೋಡಿದ್ರೆ ಮತ್ತೆ ಇದಕ್ಕಿದ್ದಂಗೆ ಆಕಿ ಹೊರಗ ಹಾಕಿ ಅಂತಿ. ಸುಮ್ಮನೆ ಇರ್ತಾಳಂದ್ಲೇ, ಹೋಗಿ ಕಂಪ್ಲೇಂಟ್ ಕೊಡ್ತಾಳ. ಕಾನೂನ್ನೇ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲನ್ರಿ. ಸ್ವಲ್ಪ ರೊಕ್ಕ ಹಾಕೊಡ್ರಿ ಪೊಲೀಸರಿಗೆ, ಆವಾಗ ಅವ್ರು ಮಾತಾಡೋದೇ ಇಲ್ಲ. ಅಯ್ಯೋ, ಹಳ್ಳಿಗೆ ಹೋಗಿ ಅವ್ರ ಜಗಳ ತಕೊಂಡು ನಿಂತ್ಲಂದ್ರ ಹಳ್ಳಿ ಮಂದಿನ ಬಂತಂದ್ರೆ ಏನ್ ಮಾಡ್ತಿ? ಒಕ್ಕಟ್ಟು ಜಾಸ್ತಿ ಹಳ್ಳಿಯಾಗ ಮೊದಲ. ಏನ್ ಮಾಡೋದ ಏನಾತದ? ಈಗ ನಾನು ಏನೋ ಒಂದು ಅಂತೇನಿ, ನೀವು ಸುಮ್ಮನೆ ಇರ್ಬೇಕ. ಏನ? ಅಲ್ರಿ 20,000 ರೂಪಾಯಿ ಎಲ್ಲಿ ಹೋಗ್ತಿ ಇದಕ್ಕಿದ್ದಂಗ? 20,000? ಯಾ 20,000ಲಿ? ಅಲ್ರಿ, ಲೆಕ್ಕ ಹಚ್ಕೊಂಡು ಇರಕ್ಕಾಗಲ್ಲ ನಿಮ್ಗ? 20,000 ರೂಪಾಯಿ ಎಲ್ಲಿ ಹೋತು? ಯಾರ್ದು ಫೋನ? ಅದು ಅತ್ತಿಯರ ನಮ್ಮ ಅವ್ವರ್ದ್ರಿ. ಮಾತಾಡಿ ಬರ್ತೇನೆ. ನನಗೆ ಯಾಕ ನಿನ್ ಮೇಲೆ ಅನ್ಮಾನ. ಮಾತಾಡಿ ಬರೋದಿಲ್ಲ, ಏನ್ ಬೇಡ. ರಿಸೀವ್ ಮಾಡು, ಹಲೋ ಅನ್ನ ಸ್ಪೀಕರ್ ಇಡ. ಯವ್ವ, ಏನ್ ಮಾತಂತ ಮಾತಾಡ್ತೀವಿ? ಅದ್ಯಾಕ ಸ್ಪೀಕರ್ ಇಡ್ಬೇಕು? ಇಷ್ಟಕ್ಕೂ ಅಕ್ಕಿ ತಗೊಂಡಾಳಂತೆ. ಚೀಚಿ, ಅಕ್ಕಿ ತವ್ರ ಮನೆಗಾರ ಹೋಗ್ಯಾಳ ಅನ್ಬೇ. ಅದಪ್ಪ, ಹಲೋ ಅನ್ನಕ್ಕೆ ಏನಾಗುದೈತಿ? ಅಷ್ಟು ಕದ್ದು ಮುಚ್ಚಿ ಮಾತಾಡ್ತಾರನ? ಎಬ್ಸ್ ಅಂತ ಹೇಳ ನಿನ್ ಹೆಂಡತಿಗೆ, ಅವಾಗ ನಂಬ್ತೇನೆ. ನನಗೇನ 20,000 ರೂಪಾಯಿ ಕದ್ದಿಲ್ಲ ಅಂದಮೇಲೆ ಎತ್ತಕ್ಕೇನು ಪ್ರಾಬ್ಲಮ್? ರಿಸೀವ್ ಮಾಡ್ತೇನೆ ಬಿಡ್ರಿ. ಹಲೋ, ಹಲೋ ಹೇಳ್ಬೆ. ಮಗಳಂದ್ರೆ ನೀ ಬಿಡವ ನೀನು. ಕರೇನ ನನಗೆ ಎಷ್ಟು ಬೇಜಾರಾಗಿತ್ತಂದ್ರೆ ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ಆಗ್ಬಿಟ್ಟಿತ್ತು. ಕಷ್ಟದಾಗ ಒಳ್ಳೆ ಕೈ ಹಿಡ್ದೆ. ಯಾಕವ? ನಾನೇನು ಮಾಡಿದೆ? ಯಾಕ, ಯಾರು ಅದಾರನಲ್ಲಿ? ಇಲ್ಲ, ಯಾರು ಇಲ್ಲವಾ? ಯಾರಿಲ್ಲ? ಬಂದು ಮುಟ್ಟೆ ತಗೋ 20,000 ರೂಪಾಯಿ. ಇವನ್ ಕಡೆ ಕೆಲ್ಸದ ಹುಡುಗನ ಕಡೆ ಕೊಟ್ಟು ಕಳಿಸಿದ್ದೆಲ್ಲ ಚಲೋ ಆತ್. ಯವ್ವ, ಯಾ 20,000 ರೂಪಾಯಿ? ಕರೆಕ್ಟಾಗಿ ಮಾತಾಡ. ನಾ ಯಾರು ಕೊಟ್ಟು ಕಳಿಸ್ತಿಲ್ಲ. ಓ, ಯಾರ ಬಂದ್ರನ? ಆತಾತು ಇಡ್ತೇನೆ ನೋಡಂಗಾರ. ಆಮೇಲೆ ಹಚ್ಚು, ಒಬ್ಬಿಕಿದ್ದಾಗ ಮುಟ್ಟೈತ್ ರೊಕ್ಕ. ಹಬ್ಬಾ, ಸಣ್ಣ ಪುಟ್ಟ ಸಾಲ ಹರ್ಕೋಬೋದು. ಇಲ್ಲ, ನಾ ಯಾರು ಕೊಟ್ಟಿಲ್ಲ ಪ್ರೀತಮ್. ನೀ ಕೊಡ್ಲಿಲ್ಲ ಅಂದ್ರೆ ಸುಳ್ಳ ಫೋನ್ ಮಾಡಿ ರೊಕ್ಕ ಮುಟ್ಟೈತೆ ಅಂತ ಹೇಳಕ ಅವ್ರಿಗೇನು ಹುಚ್ಚನ? ನೀನ್ ಹಿಂಗ್ ನಮ್ಸಿ ಕುತ್ಕಿ ಕೊಯ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡ. ನಮ್ಮವ್ವ ಅಂತಿದ್ಲ, ರೊಕ್ಕದ ಸಂಬಂಧ ನೀ ಮದ್ವೆ ರೊಕ್ಕದ ಸಂಬಂಧ ಮಾಡ್ಕೊಂಡಿ ಅಂತೇಳಿ. ನಾನು ಎಷ್ಟೋ ಸಲ ಅದು ನನಗೂ ಹೌದು ಅನ್ಸಿದ್ರು ನಾ ತಲೆ ಕೆಡ್ಸ್ಕೊಲಾರ್ದಂಗೆ ಸುಮ್ಮನಿದ್ದೆ. 20,000 ರೂಪಾಯಿ ಇಲ್ಲಿಂದ ಕದ್ದು ನೀ ಅಲ್ಲಿ ಕೊಟ್ಟು ಕಳಿಸ್ತಿ ಅಂದ್ರ ಹೇಳ? ಇಲ್ಲ ರೀ, ನಾ ರೊಕ್ಕ ಕೊಟ್ಟಿಲ್ರಿ. ಅಲ್ಲ, ನಾನು ಎಲ್ಲಿಂದ ಕೊಡ್ಲಿ? ಆ 20,000 ರೂಪಾಯಿ ಯಾವ್ದಂತನೂ ಗೊತ್ತಿಲ್ಲ, ಎಲ್ಲ ಐತಂತನೂ ಗೊತ್ತಿಲ್ಲ. ನೋಡವ ತಾಯಿ, ಫೋನ್ ಮಾಡಿ ಯಾರೋ ಅಲ್ಲ ಹೇಳಿದ್ದ ನಿಮ್ಮ ಅವನ ಏನ 20,000 ರೂಪಾಯಿ ನೀ ಕೊಟ್ಟು ಕಳಿಸಿದವ ಬಂದು ಕೊಟ್ಟು ಹೋದ ಈಗ ಅಂತೇಳಿ. ಯಾರ ಕೈಯಾಗ ಕೊಟ್ಟು ಕಳಿಸಿದ್ದಿ ಕರೆ ಹೇಳ. ಕರಿತೀನಿ, ಇಲ್ಲ ವಿಚಾರಿಸ್ತೇನೆ ಯಾರದು ಕೊಟ್ಟು ಬಂದಿದ್ದ ಅಂತೇಳಿ ನಾನೇ ಕೇಳ್ತೀನಿ. ಏನ್ ಮಾಡ್ಬೇಕಂತ ಮಾಡಿ? ಏನ್ ಮಾಡ್ಬೇಕಂತ ಮಾಡಿ? ತೊಳೆದ್ ಬೆಳೆದ್ ಗುಡಿಸಿ ಗುಂಡಾಂತರ ಮಾಡ್ಬೇಕಂತದ ಏನ?
ನನ್ನ ಮನಿನ ಬಡ್ಕೊಂಡೆ ಈ ಬಡ್ಯಾಗ ಮಾಡ್ಕೋಬೇಡ್ಲ ಆಯ್ಕಿನ ಅಂತೇಳಿ ಎಲ್ಲಿ ಕೇಳ್ತಾನ ನನ್ನ ಮಾತನ್ನ ಬೀದಿಯಾಗಿದ್ದಂತಂದು ಉಪ್ಪರಿಗೆ ಮ್ಯಾಗ ಕುಂದ್ರಿಸಿದ್ರೆ ಹಿಂಗೆ ಮಾಡೋದದ ಅದೇನು ಹೆಸ್ಕಿ ಕಂಡ ತಕ್ಷಣ ಜಿಗಿತೈತಿ ಗೊತ್ತನ ಅತ್ತೆಯವ್ರ ನೀವೇನಂದ್ರೂ ನಾ ಸಹಿಸ್ಕೋತೀನಿ ಕಳ್ತನದ ಆಪಾದನೆ ಮಾತ್ರ ಹಾಕ್ಬೇಡ್ರಿ ನನ್ನ ಮೇಲೆ ನಾನು ನಿಜವಾಗ್ಲೂ ರೊಕ್ಕ ಕದ್ದಿಲ್ಲ ನಾ ಕೊಟ್ಟು ಕಳಿಸಿಲ್ಲ ದುಡ್ಡೇ ಕೊಡ್ಲಿಲ್ಲ ಅಂದ್ರೆ ಸುಳ್ಳೆ ದುಡ್ಡು ಕೊಟ್ಟಾರ ಅಂತ ನಿಮ್ಮವ್ವ ಯಾಕೆ ಹೇಳ್ತಾಳ ಕೊಟ್ಟಿದ್ದನ್ನೇ ಕೊಟ್ಟಿಲ್ಲ ಅನ್ನೋ ಜೈಮಾನ ನಿಮ್ದು ಇನ್ನು ಕೊಡ್ಲಾರದನ್ನ ಕೊಟ್ಟಾರ ಅಂತ ಹೇಳ್ತಾರನ ಅವ್ರು ಕೊಟ್ಟಿದ್ದಕ್ಕೆ ಕೊಟ್ಟಾರ ಅಂತ ಹೇಳಿದ್ದ ಏನ ಹೊರಗಿನವ್ರು ಯಾರೋ ಮೂರನೇದವ್ರೆಲ್ಲ ಮಾತಾಡಿದ್ದೀಗ ಫೋನ್ಯಾಗ ಸ್ವತಃ ನಿನ್ನ ತಾಯಿ ನಿನಗೆ ತೊಂದರೆ ಯಾಕೆ ಕೊಡ್ತಾಳ ಕೊಟ್ಟಿದ್ದ ಕರೆ ಐತಿ ಅದಕ್ಕೆ ಮಾತಾಡಕತ್ತಾರ ಮಾವರ ನೀವರ ಹೇಳ್ರಿ ಮಾವರ ಏನ್ ಮಾತಾಡ್ತಾರ ಹಿಂಗ್ ಮಾಡಿನೇ ಅವ್ರ ಮನಸ್ಸು ಕರ್ಗೋಂಗ್ ಮಾಡಿ ಅವತ್ತು ಅದೇನ್ ಮಾಟ ಮಂತ್ರ ಮಾಡಿಸಿದ್ರೆ ಯಾರಿಗ್ ಗೊತ್ತು ಅವತ್ತೊಂದಿನ ಹಾಸ್ಪಿಟ್ಲಿಗೆ ಸೇರಿಸಿದ್ದಕ್ಕೆ ಮನಸ್ಸು ಸಾಫ್ಟ್ ಆಗ್ಬಿಟ್ಟೈತೆ ಅವ್ರದ್ದು ನಿನ್ ಬಗ್ಗೆ ಅದಕ್ಕೆ ಅವ್ರೇನು ಮಾತಾಡ್ತಾ ಇಲ್ಲ ಅವ್ರಿಗೆ ಎಷ್ಟು ಬೇಜಾರಾಗೈತೆ ಅಂತ ಗೊತ್ತಾ ನಿನಗ ನೀವು ನಮ್ಗೆ ಎದಕ್ಕೂ ಸಂಬಂಧ ಅಲ್ಲ ಸರಿಯಲ್ಲ ಸಾಟಲ್ಲ ಆದ್ರೂ ನಿಮ್ಮನ್ನ ಕರ್ಕೊಂಬಂದು ಈ ಮನೆಗೆ ಇಟ್ಕೊಂತ ನೀನು ಏನ ನನ್ನ ಮಗನ ಹಿಂತಿ ಅನ್ನೋ ಒಂದೇ ಕಾರಣಕ್ಕೆ ನೀನ್ ಮತ್ತು ಈ ತರ ಮಾಡ್ತಿ ಅಂದ್ರೆ ಇದನ್ನೇ ಕಲಿಸ್ತಾಳ ನಿಮ್ಮವ್ವ ನೀನ್ ರಾತ್ರಿ ಫೋನ್ಯಾಗ ಒಂದು ತಾಸು ಮಾತಾಡತ್ತಿದ್ಯಲ್ಲ ಇದನ್ನೇ ಹೇಳ್ಕೊಟ್ಲನು ಇವತ್ತು 20,000 ನಾಳೆ 20 ಲಕ್ಷ ಅತ್ತೆಯವರ ನಾ ಕೊಟ್ಟಿಲ್ರಿ ನಾನು ಬೇಕಾದ್ರೆ ನಮ್ಮ ಅವ್ಗೆ ಫೋನ್ ಹಚ್ಚಿ ಕರೆ ಮಾಡಿಸ್ತೇನೆ ಕೊಟ್ಟಿಲ್ಲ 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 ಹಾ ಈಗರ ನಿಮ್ಮ ಅವ್ವ ಮಾತಾಡಲ್ಲ ಮತ್ತು ಕೊಟ್ಟಿಲ್ಲ ಅಂತ ಸಾಧಿಸ್ತೀಯನ್ ನೀನು ಇರ್ಲಿ ಹಂಗಾರೆ 20,000 ರೂಪಾಯಿ ಬಂದ್ ಮುಡ್ತು ಅಂತ ಯಾಕಂದ್ಲಕ್ಕಿ ಇಲ್ಲಿ ಕಳ್ತನ ಆಗಿರೋದು 25,000 ಅಲ್ಲಿ ಹೋಗಿ ಮುಟ್ಟಿರೋದು 25,000 ಈಗ ಅದೇ ಸ್ಪೀಕರ್ ಇಡ್ಲಿಲ್ಲ ಅಂದ್ರೆ ನಮಗೆ ಈ ವಿಚಾರ ಗೊತ್ತೇ ಹಾಕಿದ್ದಿಲ್ಲ ನಾನ್ ನಿನ್ ಕಳ್ಳಿ ಅಂದ್ರು ನನ್ನ ಗಂಡ ನನ್ನ ಮಗ ನನಗ ಬೈತಿದ್ರು ನೋಡು ಹೆಂಗ್ ಸಿಕ್ ಬಿದ್ದಿ ಇನ್ನರ ಪ್ರೀತಮ ಎಚ್ಚೆತ್ಕೋ ಪ್ರೀತಮ ಅವ್ರೆ ನಿಮ್ ತಾಯಿ ಮಾತು ಕೇಳ್ಬೇಡ್ರಿ ಅವ್ರು ನಮ್ಮಿಬ್ಬರ ನಡುವೆ ಜಗಳ ಹಚ್ಚಿ ನನ್ನ ಮನೆಯಿಂದ ಹೊರಗೆ ಹಾಕಕ ನೋಡಾಕತ್ತಾರ್ರಿ ಅವ್ರು ಒಳ್ಳೆಯವ್ರಲ್ಲ ರೀ ಮುಚ್ಚ ಬಾಯಿ ಸಾಕು ನನ್ನ ತಾಯಿ ಬಗ್ಗೆ ಮಾತಾಡಕ್ ನಿನಗೇನು ಯೋಗ್ಯತೆ ಐತಿ ಮೊದಲು ನಿಮ್ಮ ತಾಯಿ ನಟ್ಕದಾಳ ಅದನ್ನ ನೋಡ್ಕೊ ಮಗಳು ಕೊಟ್ಟಿದ್ರೊಕ್ಕನ ಮನ್ಯಾಗ ಹೇಳ್ಬೇಡ ಗಂಡನ ಮನ್ಯಾಗ ಅಂತೇಳಿ ಗುಪ್ತ ರೀತಿ ಒಳಗೆ ಇಸ್ಕೊಂಡು ಗತ್ತು ಮುಚ್ಚಿ ಮಾತಾಡ್ತೀರ ನಿಮ್ಮ ಯೋಗ್ಯತೆನೆ ನೆಟ್ಟಗಿಲ್ಲ ನಮ್ಮ ತಾಯಿ ಬಗ್ಗೆ ನೀನೇನು ಮಾತಾಡ್ತಿ ನಿನ್ನ ಇವತ್ತು ಅನ್ನಿಸ್ತಾ ಇತ್ತು ನನಗೆ ನಿನ್ನ ಮದ್ವೆ ಮಾಡ್ಕೊಂಡು ದುಡ್ಡು ತಪ್ಪು ಮಾಡ್ದೇನಾ ಅಂತೇಳಿ ಚಿಚಿ ನೀ ಹಿಂಗೆ ಮಾಡ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಪ್ರೀತಮವ್ರೆ ನನ್ನ ನಂಬ್ರಿ ಮಾವರ ನೀವರ ಹೇಳ್ರಿ ಯಾಕ್ರಿ ನಾನು ಬದುಕಿರೋದು ಇಷ್ಟ ಇಲ್ಲ ನಿಮ್ಗ ಈಗರ ಹೇಳ್ತಾ ಇದ್ರಿ ನನ್ನ ಹೆಂಡತಿ ನನ್ನ ಅದೃಷ್ಟ ಲಕ್ಷ್ಮಿ ಅಂತೇಳಿ ಯಾಕ ಬೇಡದ್ ನೆನ್ನ ಇಷ್ಟ ಗಡ ನಿಮ್ಗ ಓ ಈಗ ಗೊತ್ತಾತು ಎಲ್ಲ ನಿಮ್ದೇ ಇದು ನಾಟಕ ಅಲ್ಲ ಇದನ್ನ ಹೆಂಗಾರ ಮಾಡಿ ಪತ್ತೆ ಹಚ್ತೇನೆ ನಿಮ್ಮ ಮಗಗ ನೀವೇನಂತೇಳಿ ತೋರಿಸ್ತೇನೆ ಗೊತ್ತು ಮಾಡ್ತೇನೆ ಅವತ್ತು ನಿಮ್ಮ ಮಗ ಅದರಲ್ಲ ನಿಮ್ಮನ್ನ ಯಾವತ್ತೂ ನಂಬಂಗಿಲ್ಲ ತಿಳ್ಕೊರಿ ಅವ್ರಿಗೆ ಮನಸ್ಸೊಳಗೆ ನೀವು ಎಷ್ಟು ಕೆಳಗಿಳಿತೀರಿ ಅಂತ ಯೋಚನೆ ಮಾಡ್ರಿ ನನ್ನ ಮೇಲೆ ಹಠ ಸಾಧ್ಸಕ ಈ ರೀತಿ ಮಾಡಿರಿ ನೀವೇ ರೊಕ್ಕ ಕೊಟ್ಟು ಕಳಿಸಿ ನಾನು ಕೊಟ್ಟೇನೆ ಅಂತ ನಮ್ಮ ತಾಯಿ ಕೈ ಫೋನ್ ಹಚ್ಚಿರಿ ಆದ್ರೆ ನನಗೆ ಒಂದು ಅರ್ಥ ಆಗೋಲ್ತ ನಮ್ಮವ್ವ ಯಾಕೆ ಹಿಂಗೆ ಫೋನ್ ಹಚ್ಚಿದ್ಲು ಅಂತೇಳಿ ಓ ನನ್ನ ಹೆಸರು ಹೇಳಿ ನೀವು ರೊಕ್ಕ ಕೊಟ್ಟು ಕಳಿಸ್ತೀರಿ ಯಾರ್ದೋ ಕೈಯಲ್ಲಿ ಹೌದಿಲ್ಲ ಈಗ ಗೊತ್ತಾಯ್ತು ನನಗೆ ಇರಲಿ ಇದಕ್ಕೆ ಸರಿಯಾದ ಉತ್ತರ ನಾ ಕೊಡ್ತೇನೆ ಬಿಡಲ್ಲ ಇಷ್ಟಕ್ಕೆ ಬಿಡಲ್ಲ ನನಗೆ ನನ್ನ ಗಂಡ ಬೇಕು ಗಂಡನ ಮನೆ ಒಳಗೆ ಇರ್ತೀನಿ ನಾನು ನೀವೇನೇ ಕುತಂತ್ರ ಮಾಡಿದ್ರು ನಾ ಮಾತ್ರ ಈ ಮನೆ ಬಿಟ್ಟು ಹೋಗೋದಿಲ್ಲ ನೋಡ್ತಾ ಇರ್ರಿ ಅತ್ತಿಯರ ಇದ್ರಾಗ ನೀವು ಗೆಲ್ತೀರ ನಾ ಗೆಲ್ತೇನೆ ನಿಮ್ಮ ಹತ್ರ ಹಣ ಇರ್ಬೋದು ನನ್ನಂತೇಲೆ ಸ್ವಾಭಿಮಾನನೂ ಐತಿ ಏನು ನಾನು ಗೆಲ್ತೇನೆ ಅನ್ನೋ ಛಲನೂ ಐತಿ ನನ್ನ ಗಂಡ ನನ್ನ ಕಡೆನೇ ಇರಬೇಕು ನನ್ನ ಗಂಡ ನನ್ನ ಬಿಟ್ಟು ಹೋಗಬಾರ್ದು ನಾನು ಅವ್ನು ಬಿಟ್ಟು ಹೋಗೋದಿಲ್ಲ ನೋಡ್ತೀರಿ ನೋಡು ಇದ್ರಾಗ ನೀವು ಗೆಲ್ತೀರ ನಾ ಗೆಲ್ತೇನೆ ನೋಡ್ದೇನ ಆ ಹುಡುಗಿ ಬಾಯಾಗ ಬಂದಿದ್ ಮಾತು ಇನ್ನಾರ ಬಿಟ್ಬಿಡಿದನೆಲ್ಲ ಅಕ್ಕಿ ಬಡವ್ರ ಮನ್ಯಾಗ ಹುಟ್ಟಿರ್ಬೋದು ಏನೋ ಗಂಡ ಅವನ ಮೇಲೆ ಪ್ರೀತಿ ಐತಿ ನಮಗೂ ಆದ್ರೂ ಬೇಕಾಗಿರೋದೇನ ನಮ್ಮ ಮಗ ಚಂದ ಇರೋದು ಅಕ್ಕಿ ಜೊತೆಗಿದ್ರೆ ಅವ್ನು ಚೆನ್ನಾಗೇ ಇರ್ತಾನ ಈ ಥರ ಮಗ ಸೊಸೆ ನಡಕ್ ಜಗಳ ಹಚ್ಚಿ ನಿನಗೆ ಏನು ಖುಷಿ ಸಿಗಾಕತ್ತೈತಿ ನನ್ನ ಕಣ್ಣಿಲ್ಲ ಇದನ್ನ ನೋಡೋಕ್ಕಾಗೋಲ್ತು ನೋಡು ಅವ್ರ ಎದುರಿಗೆ ನಾ ಕೊಸರಿ ನಿನಗೇನಾರ ಅಂದ್ಯ ನಿನ್ನ ಮರ್ಯಾದೆ 3 ಕಾಸಿಗೆ ಹೋಗತಿ ಅರ್ಥ ಮಾಡ್ಕೊ ಇನ್ನಾರ ಸುಧಾರ್ಸ ಏನು ಮತ್ತೆ ಇದು ರಿಪೀಟ್ ಆತು ನನ್ನ ಕೈಯಾಗ ನೀವು ಉಳಿಯಂಗಿಲ್ಲ ಮತ್ತೆ ಹೇಳಾಕತ್ತೇನೆ ಕೇಳ ಹೌದನ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಲ್ಲ ಪ್ರೀತಿಗೂ ಇದಕ್ಕೂ ಸಂಬಂಧ ಇಲ್ಲ ಅರ್ಥ ಮಾಡ್ಕೊ ಇಲ್ಲೇ ಮಗ ಸೊಸಿ ಜೀವನ ಹಾಳಾಗಕತ್ತತಿ ನಾನು ಈಕಿನ ಯಾವತ್ತು ನನ್ನ ಸೊಸಿ ಅನ್ಕೊಂಡೇ ಇಲ್ಲ ನನ್ನ ಸೊಸಿ ನನ್ನ ಮನ್ಯಾಗ ನಮ್ಮ ಅಣ್ಣನ ಮಗಳ ಅದಾಳ ಇಕ್ಕಿ ಅಲ್ಲ ಸುಮ್ಮನಿರ್ರಿ ಆತ ಅವ್ರವ್ವರ ಮಾತಾಡಿ ಕೇಳಿಸ್ಕೊಂಡ್ರಲ್ಲ ಬ್ಯಾಡವಾ ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ಲ ಆಕಿ ಫೋನ್ಯಾಗ ರೊಕ್ಕ ಬಂದು ಮುಟ್ಟೈತಿ ಅಂದ್ಲ ಇಂಥವ್ರು ಎದಕ್ ಬೇಕ್ರಿ ಎದಕ್ ಬೇಕ ಇವತ್ತು ಹೋಗ್ಲಿ ನಾಳೆ ನಾನು ನೀನು ಸತ್ ಕಾಲಕ್ಕೆ ಈ ಮನಿ ಒಳಗೆ ಅವರೇ ಬಂದು ರಾಜ್ಯ ಭಾರ ಮಾಡಕ್ ನಿಂದಿರ್ತಾರ ಆಮೇಲೆ ಅದಕ್ಕೆ ಬೇಕಾಗಿಲ್ಲ ನಿಜವಾಗ್ಲೂ ನೀ ಅದು ಯಾಕೆ ಹಿಂಗೆ ಮಾಡಾಕತ್ತೀಯ ನನಗಂತೂ ಅರ್ಥ ಆಗೋಲ್ತ ಕರೆನ ನನಗೆ ಭಾಳ ಬೇಜಾರಾತ ನಿನ್ನ ಬಗ್ಗೆ ಈ ಥರ ನಿನ್ನ ಮನಸ್ಸೊಳಗೆ ಈ ಥರ ಒಂದು ಕೆಟ್ಟ ಮನಸ್ಸೈತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡ ನೀವೇನಾರ ಅನ್ಕೋರಿ ನಾ ಇರೋದೇ ಹಿಂಗ